ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್. ವೆಲ್ಕಮ್ ಟು ಮೈ ಚಾನಲ್. ದಯಮಾಡಿ ಯಾರೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಚರ್ಚೆ ಮಾಡೋಣ. ಮೂಲಭೂತ ಹಕ್ಕುಗಳು ಅಂತಂದಾಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂತಂದ್ರೆ ಅದು ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತೇಳಿ ನಾವು ಅದನ್ನು ಕರಿತೀವಿ. ಅದಕ್ಕೆ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ಅಂತಂದ್ರೆ ಏನು ಅಂತ ಮೊದಲು ಡೆಫಿನೇಷನ್ ಕ್ಲಿಯರ್ ಆಗಬೇಕು. ಫಸ್ಟ್ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳು ಅಂದರೆ ಏನು, ಯಾವುದಕ್ಕೆ ನಾವು ಮೂಲಭೂತ ಹಕ್ಕು ಅನ್ನಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾದ ಹಕ್ಕುಗಳನ್ನು ನಾವು ಏನು ಕರಿತೀವಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳು ಅಂಥೇಳಿ ಕರಿತೀವಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ, ಹಾಗಾದರೆ ಯಾವ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾದ ಹಕ್ಕುಗಳು ಅಂತ ನಾವು ನೋಡೋದಾದ್ರೆ, ಒಂದನೇದು ನಮಗೆ ಏನು ಬೇಕಪ್ಪ ಅಂತಂದ್ರೆ ಸಮಾನತೆ ಇರಬೇಕಾಕೈತಿ. ನಮ್ಗೆ ಏನು ಬೇಕು? ದ ಫಸ್ಟ್ ಒನ್ ಸಮಾನತೆ. ಎರಡನೇದು ಏನಪ್ಪ ಅಂತಂದ್ರೆ ಸ್ವಾತಂತ್ರ್ಯ. ಎರಡನೇದು ಸ್ವಾತಂತ್ರ್ಯ ಇರಬೇಕಾಗತ್ತೆ ಒಬ್ಬ ವ್ಯಕ್ತಿಗೆ. ಮೂರನೇ ಅತಿ ಅವಶ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯ ಜೀವ ಮತ್ತು ಅಥವಾ ಜೀವನ ರಕ್ಷಣೆ. ಇವುಗಳನ್ನು ನಾವು ಏನು ಕರಿಬೋದಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಅಂಥೇಳಿ ನಾವು ಕರಿತೀವಿ. ಒಂದನೇದೇನು ಸಮಾನತೆ, ಎರಡನೇದು ಸ್ವಾತಂತ್ರ್ಯ, ಮೂರನೇದು ಅತಿ ಅವಶ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಜೀವನ ರಕ್ಷಣೆ, ಜೀವಿಸುವ ಸ್ವಾತಂತ್ರ್ಯ ಅಂತೇಳಿ ಕರಿತೀವಿ ನಾವು ಅದನ್ನು. ಅದಕ್ಕೆ ಈ ಫಂಡಮೆಂಟಲ್ ರೈಟ್ಸ್ ಅಥವಾ ಈ ಹಕ್ಕುಗಳನ್ನು ನಾವೇನು ಕರಿಬೋದು? ಮೂಲಭೂತ ಹಕ್ಕುಗಳು ಅಂಥೇಳಿ ನಾವು ಕರಿಬೋದು. ಹಾಗಾದರೆ ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ಅಧ್ಯಯನ ಮಾಡ್ತೀವಿ? ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಧ್ಯಯನ ಮಾಡ್ತೀವಪ್ಪ ಅಂತಂದ್ರೆ ಸಂವಿಧಾನದ ಭಾಗ 3. ಸಂವಿಧಾನದ ಭಾಗ 3ರಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳ ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡ್ಬೋದು. ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತ ಇರತಕ್ಕಂಥ ಭಾಗಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 25. ನಮ್ಮ ಸಂವಿಧಾನದಲ್ಲಿ ಭಾಗಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 25. ಹೌದಾ? ಭಾಗ 1 ಏನು ಹೇಳ್ತೈತಿಪ್ಪ ಅಂತಂದ್ರೆ ಭಾರತ ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಕುರಿತು ಹೇಳ್ತೈತಿ. ದಯಮಾಡಿ ಈ ಒಕ್ಕೂಟ ವ್ಯವಸ್ಥೆ ಮತ್ತು ಭೂಪ್ರದೇಶದ ಕುರಿತು ಏನೈತಲ್ಲ, ಇದ್ರದ್ದೊಂದು ಸಂಪೂರ್ಣವಾಗಿ ಡಿಟೇಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಮಾಡೀನಿ. ಆ ವಿಡಿಯೋನ ನೀವು ನೋಡ್ಬೋದು. ಇನ್ನು ಭಾಗ 2 ಏನು ಹೇಳ್ತೈತಿಪ್ಪ ಅಂತಂದ್ರೆ ಸಿಟಿಜನ್ಶಿಪ್, ಪೌರತ್ವದ ಕುರಿತು ಹೇಳ್ತೈತಿ. ಭಾಗ 1 ಆರ್ಟಿಕಲ್ 1ರಿಂದ 4ರವರೆಗೆ, ಭಾಗ 2 ಆರ್ಟಿಕಲ್ 5ರಿಂದ 11ರವರೆಗೆ ನಾಗರಿಕತ್ವದ ಬಗ್ಗೆ ಹೇಳ್ತೈತಿ. ಇನ್ನು ಭಾಗ 3 ಇವಾಗೇನು ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಭಾಗ 3 ಏನು ಹೇಳ್ತೈತಿಪ್ಪ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್. ಅದಕ್ಕಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಕೂಲಂಕುಷವಾಗಿ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳ ಕುರಿತು ಚರ್ಚೆ ಮಾಡೋಣ. ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿ ಕಂಡು ಬರ್ತಾವಂತ ಹೇಳಿದ್ದೆ. ಹೌದಾ? ವಿಧಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂತಂದ್ರೆ ವಿಧಿ 12ರಿಂದ 35ನೇ ವಿಧಿವರೆಗೂ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳ ವಿವರಣೆಯನ್ನು ನೋಡ್ಬೋದು. ಮೂಲಭೂತ ಹಕ್ಕುಗಳ ವಿವರಣೆಯನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ಬೋದು. ವಿಧಿ 12ರಿಂದ 35ನೇ ವಿಧಿವರೆಗೆ. ಈ ಮೂಲಭೂತ ಹಕ್ಕುಗಳು ಅನ್ನೋ ಒಂದು ಕಾನ್ಸೆಪ್ಟ್ ಐತಲ್ಲ, ಈ ಮೂಲಭೂತ ಹಕ್ಕುಗಳು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಈ ಮೂಲಭೂತ ಹಕ್ಕುಗಳನ್ನು, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಈ ಕೆಳಗಿನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತೇಳಿ ಭಾಳಷ್ಟು ಸಲ ಕೇಳಿದ್ದಾನೆ. ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಪ್ಪ ಅಂತಂದ್ರೆ ಅದು ಅಮೇರಿಕಾ ದೇಶದ ಸಂವಿಧಾನದಿಂದ ನಾವಿದನ್ನು ಎರವಲು ಪಡ್ಕೊಂಡಿದ್ದೀವಿ. ಹಾಗಾದರೆ ಅಮೇರಿಕಾ ಸಂವಿಧಾನದ ಯಾವ ಭಾಗದಿಂದ ನಾವು ಇದನ್ನು ಎರವಲು ಪಡ್ಕೊಂಡಿದ್ದೀವಿ? ಇದು ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ಅಮೇರಿಕಾ ಸಂವಿಧಾನದಿಂದ ಅಫ್ಕೋರ್ಸ್ ಇದನ್ನು ಎರವಲು ಪಡ್ಕೊಂಡಿದ್ದೀವಿ. ಹಾಗಾದರೆ ಯಾವ ಭಾಗದಿಂದ ಅಂತಂದರೆ ಇದನ್ನು ಬಿಲ್ ಆಫ್ ರೈಟ್ಸ್ ಅಂತೇಳಿ ಕರಿತೀವಿ. ಬಿಲ್ ಆಫ್ ರೈಟ್ಸ್ ಅನ್ನೋ ಭಾಗದಿಂದ ನಾವು ಇದನ್ನು ಏನು ಮಾಡಿದ್ದೀವಪ್ಪ ಅಂತಂದ್ರೆ ಎರವಲು ಪಡ್ಕೊಂಡಿದ್ದೀವಿ. ಅಮೇರಿಕಾದ ಬಿಲ್ ಆಫ್ ರೈಟ್ಸ್ ಅಂಥೇಳಿ ಅದನ್ನು ಕರಿತೀವಿ. ಆ ಒಂದು ಭಾಗದಿಂದ
ಮೂಲಭೂತ ಹಕ್ಕುಗಳನ್ನು ನಾವೇನು ಮಾಡಿದ್ದೀವಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಅದನ್ನು ಎರವಲು ಪಡ್ಕೊಂಡಿದ್ದೀವಿ. ಈ ಮೂರನೇ ಭಾಗವನ್ನು, ಇದು ಇಂಪಾರ್ಟೆಂಟ್ ಆಗ್ತೈತೆ ನೋಡ್ರಿ, ಸಂವಿಧಾನದ ಮೂರನೇ ಭಾಗವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರಿತೀವಿ. ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಮ್ಯಾಗ್ನಾ ಕಾರ್ಟ್ ಅಂತ ಯಾಕೆ ಕರಿತೀವಿ, ಅದು ಇಂಪಾರ್ಟೆಂಟ್. ಮ್ಯಾಗ್ನಾ ಕಾರ್ಟ್ ಅಂತ ಯಾಕೆ ಕರಿತೀವಿ ಅಂತಂದರೆ ಕಾರಣ ನಿಮಗೆ ಗೊತ್ತಿರಲಿ. ಮ್ಯಾಗ್ನಾ ಕಾರ್ಟ್ ಅನ್ನೋದೈತಲ್ಲ, ಇದು ಒಂದು ಮಹಾ ಸಣ್ಣದು. ಈ ಮ್ಯಾಗ್ನಾ ಕಾರ್ಟ್ ಎಂಬುದನ್ನು 1215ರಲ್ಲಿ ಇಂಗ್ಲೆಂಡಿನ ದೊರೆ ಕಿಂಗ್ ಜಾನ್ ಅನ್ನೋ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ದೇಶದ ಪ್ರಜೆಗಳಿಗೆ ಕೆಲವೊಂದಿಷ್ಟು ಹಕ್ಕುಗಳನ್ನು ಕೊಡ್ತಾನೆ. ಕೊಡ್ತಾನೆ ಅಥವಾ ಪ್ರಣಾಳಿಕೆಯನ್ನು ಹೊರಡಿಸ್ತಾನೆ. ಅದನ್ನು ನಾವು ಮಹಾಸನ್ನದು ಅಥವಾ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರಿತೀವಿ. ಹಾಗಾದರೆ ಆ ಮ್ಯಾಗ್ನಾ ಕಾರ್ಟದಲ್ಲಿ ಏನಿತ್ತು, ಯಾಕೆ ನಾವು ಮೂರನೇ ಭಾಗವನ್ನು ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ ಅಂತಂದರೆ, ಈ ಮ್ಯಾಗ್ನಾ ಕಾರ್ಟಿನ ಮೂಲಕ ಕಿಂಗ್ ಜಾನ್ ದೊರೆ ಅನ್ನುವ ಒಬ್ಬ ದೊರೆ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ದೇಶದ ಪ್ರಜೆಗಳಿಗೆ ಅವರೆಲ್ಲಿ ವಾಸ ಮಾಡ್ತಿದ್ದಾರೋ ಅದು ಅವರದೇ ವಾಸ ಅಥವಾ ಅವರದೇ ಮನೆ, ಅವರೆಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅದು ಅವರದೇ ಜಮೀನು, ಮತ್ತು ರಾಜನ ಆಧಿಪತ್ಯವನ್ನು ಕಡಿಮೆ ಮಾಡ್ತೈತಿ. ಇದು ಏನಪ್ಪ ಅಂತಂದ್ರೆ ಈ ಮ್ಯಾಗ್ನಾ ಕಾರ್ಟ್. ಅದಕ್ಕೆ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಕೂಡ ನಾವೇನು ಮಾಡಿದ್ದೀವಿ ಅಂತಂದರೆ ಭಾರತೀಯ ನಾಗರಿಕರಿಗೆ ಕೆಲವೊಂದಿಷ್ಟು ಹಕ್ಕುಗಳನ್ನು ಕೊಟ್ಟಿದ್ದೀವಿ. ಅದನ್ನು ಹೋಲಿಕೆ ಮಾಡಿ ನೋಡಿದಾಗ ಮೂರನೇ ಭಾಗ ಏನೈತಿ, 1215ರಲ್ಲಿ ಹೊರಡಿಸಿರ್ತಕ್ಕಂಥ ಪ್ರಣಾಳಿಕೆ ಅಥವಾ ಮಹಾಸನ್ನದ್ದು ಮ್ಯಾಗ್ನಾ ಕಾರ್ಟನ್ನು ಹೋಲಿಕೆ ಆಗ್ತೈತಿ. ಆ ಕಾರಣಕ್ಕಾಗಿ ನಾವು ಏನು ಕರಿತೀವಿ, ಮೂರನೇ ಭಾಗವನ್ನು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ದಯಮಾಡಿ ಈ ಒಂದು ಫ್ಯಾಕ್ಟನ್ನು ಯಾರೂ ಮರಿಬಾರ್ದು. ಏನಿತ್ತು ಮ್ಯಾಗ್ನಾ ಫ್ಯಾಕ್ಟಲ್ಲಿ, ಅಲ್ಲಿನ ಇಂಗ್ಲೆಂಡಿನ ಜನಕ್ಕೆ ಏನು ಪ್ರಣಾಳಿಕೆ ಹೊರಡಿಸ್ತಾನಪ್ಪ ಅಂತಂದರೆ ಅವರೆಲ್ಲಿ ವಾಸ ಮಾಡ್ತಿದ್ದಾರೆ ಅದು ಅವರದೇ ಮನೆ, ಅವರೆಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅದು ಅವರದೇ ಜಮೀನು, ಮತ್ತು ಅವರಿಗೆ ಜೀವಿಸುವ ಸ್ವಾತಂತ್ರ್ಯವನ್ನು ಕೊಡ್ತಾನವ. ಆ ಕಾರಣಕ್ಕಾಗಿ ಏನಾಗ್ತೈತಿಪ್ಪ ಅಂತಂದ್ರೆ ಮ್ಯಾಗ್ನಾ ಕಾರ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಇಲ್ಲಿ ಇನ್ನೊಂದೇನು ಗಮನಿಸೋ ಅಂಶಪ್ಪ ಅಂತಂದ್ರೆ ಭೂಮಿ ಮೇಲಿನ ಅಥವಾ ವಿಶ್ವದಲ್ಲೇ ಮೊಟ್ಟ ಮೊದಲ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಕ್ಕಂಥ ಮೊದಲ ಕಾಯ್ದೆ ಯಾವುದಪ್ಪ ಅಂತಂದ್ರೆ ಅದು ಮ್ಯಾಗ್ನಾ ಕಾರ್ಟ್. ಜಗತ್ತಿನಲ್ಲಿಯೇ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಮೊದಲ ಲಿಖಿತ ದಾಖಲಾತಿ ಯಾವುದಪ್ಪ ಅಂತಂದ್ರೆ ಅದು ಮ್ಯಾಗ್ನಾ ಕಾರ್ಟ್ ಆಗ್ತೈತಿ. ಮ್ಯಾಗ್ನಾ ಕಾರ್ಟ್ 1215ರಲ್ಲಿ ಹೊರಡಿಸಿರ್ತಕ್ಕಂಥದ್ದು. ಏನು ಇಂಪಾರ್ಟೆಂಟ್, ಇದ್ರದ್ದು ಮಹತ್ವ ಏನಪ್ಪ, ಮೂಲಭೂತ ಹಕ್ಕುಗಳು ಯಾಕೆ ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತಾವ ಅಂತಂದರೆ ಅದನ್ನು ನೋಡೋದಾದರೆ ಮೂಲಭೂತ ಹಕ್ಕುಗಳು ನಮಗೆ ಏನು ಕೊಡ್ತಾವ. ಇಲ್ಲಿ ನೋಡ್ರಿ, ಮೂಲಭೂತ ಹಕ್ಕುಗಳು ಯಾವುದೇ ಜಾತಿ ಆಗಿರಲಿ, ಯಾವುದೇ ಮತ, ಧರ್ಮ, ಲಿಂಗ, ಹುಟ್ಟಿದ ಸ್ಥಳ, ಸಾಮಾಜಿಕ ಸ್ಥಾನಮಾನ ಇವುಗಳ ಆಧಾರದ ಮೇಲೆ ನಮಗೇನು ಮಾಡಲ್ಲಪ್ಪ ಅಂತಂದ್ರೆ ಅದು ತಾರತಮ್ಯ ಮಾಡಂಗಿಲ್ಲ. ಎಲ್ಲರಿಗೂ ಏನಾಗ್ತೈತಿಪ್ಪ ಅಂತಂದ್ರೆ ಸಮಾನ ಅವಕಾಶವನ್ನು ಒದಗಿಸಿಕೊಡ್ತೈತಿ. ಯಾವುದಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳು ನಮಗೆ ಸಮಾನ ಅವಕಾಶ ಸಿಗ್ತೈತಿ. ಯಾವುದೇ ಜಾತಿ ತಾರತಮ್ಯ ಇರೋದಿಲ್ಲ, ಧರ್ಮದ ತಾರತಮ್ಯ ಇರೋದಿಲ್ಲ, ಲಿಂಗದ ತಾರತಮ್ಯ ಅಂದರೆ ಸ್ತ್ರೀ ಪುರುಷ ಅನ್ನೋ ಭೇದ ಭಾವ ಇರೋದಿಲ್ಲ, ಜನ್ಮಸ್ಥಳ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ನಮಗೆ ಭೇದ ಭಾವ ಇರೋದಿಲ್ಲ, ಅಥವಾ ಜನಾಂಗೀಯ ಆಧಾರದ ಮೇಲೂ ಕೂಡ ನಮಗೆ ಏನಿರಂಗಿಲ್ಲ, ಇಲ್ಲಿ ತಾರತಮ್ಯ ಇರಂಗಿಲ್ಲ. ಆದ್ದರಿಂದ ಮೂಲಭೂತ ಹಕ್ಕುಗಳು ಏನಾಗ್ತೈತಿಪ್ಪ ಅಂತಂದ್ರೆ ಭಾರತ ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆಯನ್ನು ತರುವಲ್ಲಿ ಯಶಸ್ವಿ ಆಗ್ತಿದೆ ಅಂತ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದಕ್ಕೆ ಭಾರತ ಏನಪ್ಪ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಅಂದರೆ ವಿವಿಧ ಆಚರಣೆಗಳದಾವ, ವಿವಿಧ ಜಾತಿ, ಧರ್ಮ, ಭಾಷೆಗಳನ್ನು ಹೊಂದಿದ್ದೀವಿ. ಇಂಥವುಗಳ ಮಧ್ಯೆನೂ ಕೂಡ ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಪರಿಕಲ್ಪನೆ, ಭಾವನೆ, ದೇಶಾಭಿಮಾನ ಇದ್ದರೆ ಅದು ನಮ್ಮ ಮೂಲಭೂತ ಹಕ್ಕುಗಳಿಂದ ಸಾಧ್ಯ ಆಗಿದೆ ಅನ್ನೋದನ್ನು ನಾವೇನು ಮಾಡಬೇಕು, ಇಲ್ಲಿ ನೆನಪಿಸ್ಕೋಬೇಕು. ಹಾಗಾದರೆ ಈ ಸಂವಿಧಾನ ನಮಗೆ ಕೇವಲ ಮೂಲಭೂತ ಹಕ್ಕುಗಳನ್ನು ಮಾತ್ರ ಕೊಡದೆ ಅವುಗಳ ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಏನಾಗ್ತೈತಿ ಅಂತಂದರೆ ಇಲ್ಲಿ ನಾವು ಮೂಲಭೂತ ಹಕ್ಕುಗಳಲ್ಲಿ ಸಂವಿಧಾನಕ್ಕೆ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಏನು, ಇನ್ ಕೇಸ್ ನಮಗೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ, ಅದನ್ನು ರಕ್ಷಣೆಯ ಜವಾಬ್ದಾರಿಯು ಕೂಡ ನಮ್ಮ ಸಂವಿಧಾನವೇ ಮಾಡ್ತದೆ, ಅದು ನ್ಯಾಯಾಲಯದ ಮೂಲಕ.
ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಆರ್ಟಿಕಲ್ 32 ಪ್ರಕಾರ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗುವುದ್ರ ಮೂಲಕ ನಮ್ಮ ಹಕ್ಕುಗಳನ್ನು ಅನುಷ್ಠಾನಗೊಳಿಸ್ಕೋಬೋದು, ಅಥವಾ ನಮ್ಮ ಹಕ್ಕುಗಳಿಗೆ ಆದ ಅನ್ಯಾಯಕ್ಕೆ ನಾವು ನ್ಯಾಯ ಪಡ್ಕೋಬೋದು. ಏನಪ್ಪ ಅಂತಂದ್ರೆ ಆರ್ಟಿಕಲ್ 32 ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಅಥವಾ ಸುಪ್ರೀಂ ಕೋರ್ಟಿನ ಮೂಲಕ ನಮ್ಮ ಹಕ್ಕುಗಳನ್ನು ನಾವೇನು ಮಾಡಬಹುದಪ್ಪ ಅಂತಂದರೆ ಇಲ್ಲಿ ಅನುಷ್ಠಾನಗೊಳಿಸ್ಕೋಬೋದು. ಇನ್ನು ಆರ್ಟಿಕಲ್ 226 ಪ್ರಕಾರ 226ನೇ ವಿಧಿ ಪ್ರಕಾರ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೈಕೋರ್ಟಿಗೂ ಹೋಗಿ ನಾವು ಏನು ಮಾಡ್ಬೋದು, ನಮ್ಮ ಹಕ್ಕುಗಳನ್ನು ಅನುಷ್ಠಾನಗೊಳಿಸ್ಕೋಬೋದು. ನಮಗೆ ಆಗಿರ್ತಕ್ಕಂಥ ಏನು ಹಕ್ಕುಗಳ ಉಲ್ಲಂಘನೆ ಆಗಿರ್ತೈತಲ್ಲ ಅದಕ್ಕೆ ನಾವೇನು ಮಾಡ್ಬೋದು, ಇಲ್ಲಿ ನ್ಯಾಯ ಪಡ್ಕೋಬೋದು. ಅದಕ್ಕೆ ಆರ್ಟಿಕಲ್ 32 ಸುಪ್ರೀಂ ಕೋರ್ಟಿನ ಮೂಲಕ ನಾವೇನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ನ್ಯಾಯ ಪಡ್ಕೋಬೋದು. ಇನ್ನು ಆರ್ಟಿಕಲ್ 226 ಪ್ರಕಾರ ನಾವೇನು ಮಾಡ್ಬೋದು, ಇಲ್ಲಿ ಹೈಕೋರ್ಟಿನ ಮೂಲಕ ನಾವು ನ್ಯಾಯ ಪಡ್ಕೋಬೋದು. ಇದನ್ನು ಬಹಳಷ್ಟು ಸಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಯಾರ. ಏನು ಸರ್ವೋಚ್ಚ ನ್ಯಾಯಾಲಯದ ಉಲ್ಲಂಘನೆ, ನಮ್ಮ ಹಕ್ಕುಗಳ ಉಲ್ಲಂಘನೆ ಆದಾಗ ಯಾವ ವಿಧಿಯ ಪ್ರಕಾರ, ಈ ಕೆಳಗಿನ ಯಾವ ವಿಧಿಯ ಪ್ರಕಾರ ನಾವು ನಮ್ಮ ಹಕ್ಕುಗಳನ್ನು ಅನುಷ್ಠಾನಗೊಳಿಸ್ಕೋಬೋದು ಅಂತ ಹೇಳಿ ಕೇಳಿದ್ದಾರೆ. ಎಷ್ಟನೇ ವಿಧಿಯಪ್ಪ ಅಂತಂದ್ರೆ ಅದು ಆರ್ಟಿಕಲ್ 32. ಆರ್ಟಿಕಲ್ 226 ಪ್ರಕಾರ ನಾವೇನು ಮಾಡ್ಬೋದು, ಹೈಕೋರ್ಟಿಗೆ ಹೋಗಿ ನಮ್ಮ ನ್ಯಾಯವನ್ನು ನಾವು ಪಡ್ಕೋಬೋದು. ಇದು ಮೂಲಭೂತ ಹಕ್ಕುಗಳನ್ನು ಕೊಡೋದು ಮಾತ್ರ ಅಲ್ಲ, ಭಾರತೀಯ ನಾಗರಿಕರಿಗೆ ಹಕ್ಕುಗಳನ್ನು ಕೊಡೋದು ಮಾತ್ರ ಅಲ್ಲ, ಅದರ ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಏನು ಮಾಡೈತಿ ಇಲ್ಲಿ ನಮ್ಮ ಸಂವಿಧಾನವೇ ಹೊತ್ತುಕೊಂಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಆ ಕಾರಣಕ್ಕಾಗಿ ನಾವು ಇಲ್ಲಿ ಏನು ಕರಿತೀವಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟನ್ನು ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತ ಹೇಳಿ ಕರಿತೀವಿ. ಸುಪ್ರೀಂ ಕೋರ್ಟನ್ನು ಏನು ಕರಿತೀವಿ, ಇಲ್ಲಿ ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತ ಹೇಳಿ ಕರಿತೀವಿ ಸುಪ್ರೀಂ ಕೋರ್ಟ್. ಇದು ಇಂಪಾರ್ಟೆಂಟ್. ಈ ಕೆಳಗಿನ ಯಾವ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ಸಂರಕ್ಷಕ ಎಂದು ಕರೆಯಲಾಗುತ್ತದೆ ಅಂತಂದಾಗ ಸುಪ್ರೀಂ ಕೋರ್ಟನ್ನು ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಸಂವಿಧಾನ ಸಭೆ ರಚನೆ ಆಗಬೇಕಾದ್ರೆ 1946 ನವಂಬರ್ನಲ್ಲಿ ಏನಾಗ್ತೈತಿ, ನಮಗೆ ಸಂವಿಧಾನ ಸಭೆ ಅನ್ನೋದು ಒಂದು ರಚನೆ ಆಗ್ತೈತಿ. ಸಂವಿಧಾನ ಸಭೆ ರಚನೆ ಆದಾಗ ಕೆಲವೊಂದಿಷ್ಟು ಸಮಿತಿಗಳನ್ನು ನೇಮಕ ಮಾಡ್ತಾರೆ. ಸಂವಿಧಾನ ರಚನಾ ಜವಾಬ್ದಾರಿಯನ್ನು ಕೊಡಲಿಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಸಮಿತಿಗಳನ್ನು ನೇಮಕ ಮಾಡ್ತಾರೆ. ಈಗ ಸಂವಿಧಾನ ರಚನಾ ಸಭೆ ಆಗಿರ್ಬೋದು, ಸಂವಿಧಾನ ರಚನಾ ಕರಡು ಸಮಿತಿ ಆಗಿರ್ಬೋದು, ಆ ರೀತಿ ಸಮಿತಿಗಳನ್ನು ರಚನೆ ಮಾಡ್ತಾರಲ್ಲ. ಮೂಲಭೂತ ಹಕ್ಕುಗಳ ಸಮಿತಿನೂ ಕೂಡ ಒಂದು ರಚನೆ ಮಾಡ್ತಾರೆ. ಅದರ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ತಾರೆ. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ತಾರೆ. ಇದಕ್ಕೆ ಸಪೋರ್ಟಿವ್ ಆಗಿ ಮೂಲಭೂತ ಹಕ್ಕುಗಳ ಉಪಸಮಿತಿನೂ ಒಂದು ನೇಮಕ ಮಾಡಿರ್ತಾರೆ. ಇದಕ್ಕೆ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿರ್ತಾರಪ್ಪ ಅಂತಂದ್ರೆ ಆಚಾರ್ಯ ಕೃಪಲಾನಿ ಅವರನ್ನು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ. ಹಾಗಾದರೆ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ನಾವು ಎಷ್ಟು ಮೂಲಭೂತ ಹಕ್ಕುಗಳನ್ನು ನೋಡ್ಬೋದು, ಎಷ್ಟು ಮೂಲಭೂತ ಹಕ್ಕುಗಳನ್ನು ನಾವಿಲ್ಲಿ ನೋಡ್ಬೋದು ಅಂತ ಕೇಳಿದರೆ, ಇವತ್ತಿನ ಸಂವಿಧಾನದಲ್ಲಿ, ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳು ಅದಾವಪ್ಪ ಅಂತಂದ್ರೆ ಸುಮಾರು 6 ಮೂಲಭೂತ ಹಕ್ಕುಗಳನ್ನು ನಾವಿಲ್ಲಿ ನೋಡ್ತೀವಿ. ಎಷ್ಟು? ಪ್ರಸ್ತುತ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತೀವಿ. ಅದು ಕೂಡ ಇಂಪಾರ್ಟೆಂಟ್. ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ ಅಂತಲೂ ಕೂಡ ಕೇಳ್ಬೋದು. ಅದಕ್ಕೆ ಎಷ್ಟು ಮೂಲಭೂತ ಹಕ್ಕುಗಳು? 6. ಒಂದೇದು ಯಾವುದಪ್ಪ ಅಂತಂದ್ರೆ ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು. ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗೆಪ್ಪ ಅಂತಂದ್ರೆ ಆರ್ಟಿಕಲ್ 14ರಿಂದ 18ರವರೆಗೂ ಸಮಾನತೆಯ ಹಕ್ಕುಗಳನ್ನು ಹೇಳ್ತೈತಿ. ಭಾಳಷ್ಟು ಸಲ ಕ್ವಶನ್ ಕೇಳಿದ್ದಾರೆ, ಈ ಕೆಳಗಿನ ಯಾವ ವಿಧಿಗಳು ಸಮಾನತೆಯ ಕುರಿತು ಹೇಳುತ್ತವೆ ಅಂತ ಕೇಳಿದಾಗ ಆರ್ಟಿಕಲ್ 14ರಿಂದ 18ನೇ ವಿಧಿವರೆಗೂ ನಾವು ಸಮಾನತೆಯ ಹಕ್ಕುಗಳನ್ನು ನಾವಿಲ್ಲಿ ಕಾಣ್ಬೋದು. ಎರಡನೇದೇನಪ್ಪ ಅಂತಂದ್ರೆ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲಿಬರ್ಟಿ, ರೈಟ್ ಟು ಫ್ರೀಡಮ್ ಅಂತೇಳಿ ಕರಿತೀವಿ. ಇದನ್ನು ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗೆಪ್ಪ ಅಂತಂದ್ರೆ ಆರ್ಟಿಕಲ್ 19ರಿಂದ 22ರವರೆಗೂ ನಾವು ಅಧ್ಯಯನ ಮಾಡ್ಬೋದು. ಮೂರನೇದು ಯಾವುದಪ್ಪ ಅಂತಂದ್ರೆ ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳಿ ಕರಿತೀವಿ. ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಎಲ್ಲಿಂದ ಎಲ್ಲಿವರೆಗೆಪ್ಪ ಅಂತಂದ್ರೆ
ಆರ್ಟಿಕಲ್ 23 ಮತ್ತು 24, 23ರಿಂದ 24ನೇ ವಿಧಿವರೆಗೂ ಶೋಷಣೆಯ ವಿರುದ್ಧದ ಹಕ್ಕುಗಳ ಕುರಿತು ನಾವು ಅಧ್ಯಯನ ಮಾಡ್ತೀವಿ. 4ನೇದು ಯಾವುದಪ್ಪ ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ, ರೈಟ್ ಟು ರಿಲಿಜಿಯನ್ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ರೈಟ್ ಟು ರಿಲಿಜನ್ ಅಂತ ಹೇಳಿ ಕರಿತೀವಿ. ಇದು ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ಆರ್ಟಿಕಲ್ 25ರಿಂದ 28ರವರೆಗೆ ನಾವು ಧಾರ್ಮಿಕ ಸ್ವಾತಂತ್ರ್ಯಗಳ ಬಗ್ಗೆ ಅಧ್ಯಯನ ಮಾಡಬಹುದು. ಇನ್ನು 5ನೇದು ಯಾವುದಪ್ಪ ಅಂತಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗಪ್ಪ ಅಂತಂದ್ರೆ ಆರ್ಟಿಕಲ್ 29ರಿಂದ 30, 29 ಮತ್ತು 30ನೇ ಆರ್ಟಿಕಲ್ನಲ್ಲಿ ನಾವು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಕುರಿತು ಅಧ್ಯಯನ ಮಾಡ್ಬೋದು. 6ನೇದು ಯಾವುದಪ್ಪ ಅಂತಂದ್ರೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಆರ್ಟಿಕಲ್ ಎಲ್ಲಿಪ್ಪ ಅಂತಂದ್ರೆ ಆರ್ಟಿಕಲ್ 32 ರೈಟ್ ಟು ರೆಮಿಡೀಸ್ ಅಂತೇಳಿ ಕರಿತೀವಿ. ಆರ್ಟಿಕಲ್ 32 ಏನು ಹೇಳ್ತೈತಿಪ್ಪ ಅಂತಂದ್ರೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳ ಕುರಿತು ನಾವು ಅಧ್ಯಯನ ಮಾಡ್ಬೋದು. ಸಂವಿಧಾನ ಜಾರಿ ಆಗಬೇಕಾದ್ರೆ ಅಂದರೆ ಸಂವಿಧಾನ ಜಾರಿ ಆಗಬೇಕಾದ್ರೆ ಜನವರಿ 26, 1950ರಂದು ಎಷ್ಟು ಮೂಲಭೂತ ಹಕ್ಕುಗಳಿರ್ತಾವಪ್ಪ ಅಂತಂದ್ರೆ 7 ಮೂಲಭೂತ ಹಕ್ಕುಗಳಿರ್ತಾವ. 7 ಮೂಲಭೂತ ಹಕ್ಕುಗಳು ಅಂದರೆ 6ನೇ ಮೂಲಭೂತ ಹಕ್ಕು ಇರ್ತೈತಲ್ಲ, 6ನೇ ಮೂಲಭೂತ ಹಕ್ಕು ಆಸ್ತಿಯ ಹಕ್ಕಿನ ಕುರಿತು ಇರ್ತೈತಿ. 6ನೇ ಮೂಲಭೂತ ಹಕ್ಕು ಏನೈತಪ್ಪ ಅಂತಂದ್ರೆ ಅದು ಆಸ್ತಿಯ ಹಕ್ಕಿನ ಕುರಿತು ಹೇಳ್ತೈತಿ. ಆರ್ಟಿಕಲ್ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 31. ಆರ್ಟಿಕಲ್ 31 ಏನು ಹೇಳ್ತೈತಪ್ಪ ಅಂತಂದ್ರೆ ಅದು ಆಸ್ತಿಯ ಹಕ್ಕಿನ ಕುರಿತು ಹೇಳ್ತಿತ್ತು. ರೈಟ್ ಟು ಪ್ರಾಪರ್ಟಿ ಅಂಥೇಳಿ ನಾವು ಕರಿತೀವಿ. ಇದನ್ನು ಏನಾಗ್ತೈತಿ ಆಸ್ತಿಯ ಹಕ್ಕನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತರುವುದರ ಮೂಲಕ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತರುವುದರ ಮೂಲಕ 31ನೇ ವಿಧಿಯ ಆಸ್ತಿಯ ಹಕ್ಕನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಇದನ್ನು ತೆಗೆದು ಹಾಕ್ತಾರೆ. 31ನೇ ವಿಧಿಯ ಆಸ್ತಿಯ ಹಕ್ಕನ್ನು ತೆಗೆದು ಹಾಕಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನೊಂದು ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಿ ಸಂವಿಧಾನದ ಭಾಗ 12ರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಸೇರ್ಪಡೆ ಮಾಡ್ತಾರೆ. ಸಂವಿಧಾನದ ಭಾಗ 12 ಆರ್ಟಿಕಲ್ 300A ಏನು ಮಾಡ್ತಾರಪ್ಪ ಅಂತಂದ್ರೆ ಆಸ್ತಿಯ ಹಕ್ಕನ್ನು ಸೇರ್ಪಡೆ ಮಾಡ್ತಾರೆ. ಅದು ಆಸ್ತಿಯ ಹಕ್ಕಿದ್ದದ್ದು ಏನಾಗ್ತೈತಿ ಅದೊಂದು ಲೀಗಲ್ ರೈಟ್ ಆಗ್ತೈತಿ. ಲೀಗಲ್ ರೈಟ್ ಕಾನೂನುಬದ್ಧ ಹಕ್ಕಾಗಿ ಅದನ್ನು ಮಾರ್ಪಾಡು ಮಾಡ್ತಾರೆ. ಅದಕ್ಕೆ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ಆಸ್ತಿಯ ಹಕ್ಕನ್ನು ರದ್ದುಪಡಿಸಲಾಯಿತು ಅಂತ ಕ್ವಶನ್ ಕೇಳಿದರೆ 1978ರ 44ನೇ ತಿದ್ದುಪಡಿ ಕಾಯ್ದೆ ಮೂಲಕ ನಾವೇನು ಮಾಡ್ತೀವಿ ಅಂತಂದರೆ ಆಸ್ತಿಯ ಹಕ್ಕನ್ನು ರದ್ದುಪಡಿಸ್ತೀವಿ. ಸಂವಿಧಾನದಿಂದ ಪೂರ್ತಿ ಅದನ್ನೇನು ತೆಗೆದು ಹಾಕೋದಿಲ್ಲ, ಬದಲಿಗೆ ಭಾಗ 12 ಆರ್ಟಿಕಲ್ 300A ಸೇರ್ಪಡೆ ಮಾಡಿ ಅದನ್ನು ಕಾನೂನುಬದ್ಧ ಹಕ್ಕನ್ನಾಗಿ ಏನು ಮಾಡ್ತೀವಪ್ಪ ಅಂತಂದ್ರೆ ಅದನ್ನು ಸೇರ್ಪಡೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ 44ನೇ ತಿದ್ದುಪಡಿ 1978 ಮರಿಬಾರ್ದದನ್ನು. ಆಸ್ತಿಯ ಹಕ್ಕನ್ನು ಕಾನೂನುಬದ್ಧ ಹಕ್ಕನ್ನಾಗಿ ಮಾರ್ಪಾಡು ಮಾಡಿ ಆರ್ಟಿಕಲ್ 300A ಅದನ್ನು ಸೇರ್ಪಡೆ ಮಾಡ್ತೀವಿ. ನಾವು ವೆರಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳ ಸ್ವರೂಪದ ಬಗ್ಗೆ ಅಥವಾ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡೋದಾದರೆ, ಮೂಲಭೂತ ಹಕ್ಕುಗಳು ಮತ್ತು ಸ್ವರೂಪದ ಬಗ್ಗೆ ಅಧ್ಯಯನ ಮಾಡೋದಾದರೆ ಇಲ್ಲಿ ವೆರಿ ನೆಕ್ಸ್ಟ್ ಪಾಯಿಂಟೇ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳ ಸ್ವರೂಪದಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ನ್ಯಾಯ ಪಡ್ಕೋತೀವಿ ಅಂತ ಹೇಳಿದ್ನಿ. ಹಾಗಾದರೆ ಮೂಲಭೂತ ಹಕ್ಕುಗಳು ಏನಪ್ಪ ಅಂತಂದ್ರೆ ಅವು ನ್ಯಾಯರಕ್ಷಿತವಾದವುಗಳು. ಮೂಲಭೂತ ಹಕ್ಕುಗಳು ಏನಪ್ಪ ಅಂತಂದ್ರೆ ಅವು ನ್ಯಾಯರಕ್ಷಿತವಾದವುಗಳು. ಏನಪ್ಪ ಅಂತಂದ್ರೆ ಆರ್ಟಿಕಲ್ 32 ಪ್ರಕಾರ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮ ಹಕ್ಕುಗಳನ್ನು ಅನುಷ್ಠಾನಗೊಳಿಸ್ಕೋಬೋದು. ಮತ್ತು ಆರ್ಟಿಕಲ್ 226 ಪ್ರಕಾರ ನಾವು ಹೈಕೋರ್ಟಿಗೆ ಹೋಗಿ ನಮ್ಮ ಹಕ್ಕುಗಳನ್ನು ಅನುಷ್ಠಾನಗೊಳಿಸ್ಕೋಬೋದು. ಆ ಕಾರಣಕ್ಕಾಗಿ ಮೂಲಭೂತ ಹಕ್ಕುಗಳು ಏನದಾವಲ್ಲ, ಈ ಹಕ್ಕುಗಳು ನ್ಯಾಯರಕ್ಷಿತವಾದವುಗಳು. ನಮ್ಮ ಹಕ್ಕುಗಳು ಉಲ್ಲಂಘನೆ ಆದರೆ ನಮ್ಗೆ ನೇರವಾಗಿ ಹೋಗಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ನ್ಯಾಯ ಪಡ್ಕೋಬೋದು. ಸಂವಿಧಾನದ ಯಾವುದೇ ಇತರೆ ನ್ಯಾಯರಕ್ಷಿತ ಹಕ್ಕುಗಳಿಗೆ ಈ ಅಧಿಕಾರ ಇಲ್ಲ, ಈ ಪವರ್ ಇಲ್ಲ.
ಕೇವಲ ಮೂಲಭೂತ ಹಕ್ಕುಗಳಿಗೆ ಮಾತ್ರ ಈ ಪವರ್ ಏನಪ್ಪ ಅಂತಂದ್ರೆ ನಾವು ನೇರವಾಗಿ ಹೋಗಿ ಸುಪ್ರೀಂ ಕೋರ್ಟಿಗೆ ನ್ಯಾಯ ಪಡ್ಕೋಬೋದು. ಅದಕ್ಕೆ ಮೂಲಭೂತ ಹಕ್ಕುಗಳನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಅವು ನ್ಯಾಯ ರಕ್ಷಿತವಾದವುಗಳು ಅಂಥೇಳಿ ಕರಿತೀವಿ. ದ ಸೆಕೆಂಡ್ ಏನಪ್ಪ ಅಂತಂದ್ರೆ ಇಲ್ಲಿ ನಾನು ಭಾಳ ಕಡಿಮೆ ಪಾಯಿಂಟ್ಗಳನ್ನು ಮಾತ್ರ ಚರ್ಚೆ ಮಾಡತ್ತೀನಿ. ಯಾಕಂತಂದ್ರೆ ಎಕ್ಸಾಮ್ ಪಾಯಿಂಟಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥವುಗಳನ್ನು ಮಾತ್ರ, ಹೌದಾ. ಅದಕ್ಕೆ ಇನ್ನು ಮೂಲಭೂತ ಹಕ್ಕುಗಳು ಪರಿಮಿತ ಸ್ವರೂಪವನ್ನು ಹೊಂದಿವೆ. ಮೂಲಭೂತ ಹಕ್ಕುಗಳು ಏನಪ್ಪ ಅಂತಂದ್ರೆ ಅವು ಪರಿಮಿತ ಸ್ವರೂಪವನ್ನು ಹೊಂದ್ಯಾವ. ಪರಿಮಿತ ಅಂತಂದ್ರೆ ನಿರ್ಬಂಧ ಆಗ್ತೈತಿ ಕೆಲವೊಂದು ಸಂದರ್ಭದಲ್ಲಿ. ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಅವುಗಳನ್ನು ನಿರ್ಬಂಧಿಸುವ ಅಥವಾ ನಿಯಂತ್ರಿಸುವ ಕೆಲಸನೂ ಕೂಡ ಸರ್ಕಾರ ಅಥವಾ ರಾಜ್ಯ ಮಾಡ್ತೈತಿ, ಸಂವಿಧಾನ ಮಾಡ್ತೈತಿ. ಏನು ಒಂದು ಎಕ್ಸಾಂಪಲ್ ಅಂತಂದರೆ ನಮಗೆ ಆರ್ಟಿಕಲ್ 19 ನಮಗೆ 6 ಸ್ವಾತಂತ್ರ್ಯಗಳದಾವೆ. ಆರ್ಟಿಕಲ್ 19 ಏನಪ್ಪ ಅಂತಂದ್ರೆ 6 ಸ್ವಾತಂತ್ರ್ಯಗಳದಾವೆ. ಏನು ಫಸ್ಟ್ ಒನ್ ಅಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ. ಫಸ್ಟ್ ಒನ್ ಅದರಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಭಿವ್ಯಕ್ತಿ ಅಂತಂದ್ರೆ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು. ವಾಕ್ ಅಂತಂದ್ರೆ ಮಾತನಾಡೋದು. ಹಾಗಾದರೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಡಿ ನಮಗೇನೈತಿ, ಮಾತನಾಡುವ ಸ್ವಾತಂತ್ರ್ಯ ಇದೆ. ಹಾಗಾದರೆ ಮಾತನಾಡುವ ಸ್ವಾತಂತ್ರ್ಯ ಇದೆ ಅಂಥೇಳಿ ಹೆಂಗೆ ಬೇಕಾದ್ರೆ ಮಾತಾಡುವಂತಿಲ್ಲ. ಅಂದರೆ ಇನ್ನೊಬ್ಬರ ಧಾರ್ಮಿಕ ಭಾವನೆಗಳಿಗೆ, ಇನ್ನೊಬ್ಬ ಸಮುದಾಯಗಳ ಭಾವನೆಗಳಿಗೆ, ಇನ್ನೊಬ್ಬ ವ್ಯಕ್ತಿಯ ಭಾವನೆಗಳಿಗೆ ಧಕ್ಕೆಯಾಗದಂತೆ ಮಾತನಾಡಬೇಕು. ಮಾತಾಡೋ ಪರವಾಗಿಲ್ಲ, ಆದರೆ ಇಲ್ಲೇನು ನಿರ್ಬಂಧ ಐತಿ ಅಥವಾ ಏನೊಂದು ಬೌಂಡ್ರಿ ಐತಿಪ್ಪ ಅಂತಂದ್ರೆ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು, ಇನ್ನೊಂದು ಸಮುದಾಯದ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು, ಒಬ್ಬ ವ್ಯಕ್ತಿಯ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಆ ರೀತಿ ಮಾತಾಡುವುದನ್ನು ನಮಗೆ ಸ್ವಾತಂತ್ರ್ಯ ಇದೆ. ಹಾಗಂತೇಳಿ ಬೇಕಾಬಿಟ್ಟು ಮಾತಾಡೋಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಮೂಲಭೂತ ಹಕ್ಕುಗಳು ಏನದವಪ್ಪ ಅಂತಂದ್ರೆ ಪರಿಮಿತ ಸ್ವರೂಪವನ್ನು ಹೊಂದ್ಯಾವ. ನಮಗೆ ಸಂಘ ಸಂಸ್ಥೆಗಳನ್ನು ಅಥವಾ ಶಾಂತಿಯುತವಾಗಿ ಸಭೆ ಸೇರಲಿಕ್ಕೆ ಅವಕಾಶ ಇದೆ. ಸಭೆ ಸೇರ್ರಿ ಪರವಾಗಿಲ್ಲ, ಆದರೆ ಅದು ನಿಶಸ್ತ್ರವಾಗಿರಬೇಕು. ಅದು ಪರಿಮಿತಿ ಅಂತ ಕರಿತೀವಿ ನಾವು. ಅದು ನಮ್ಮ ಬೌಂಡ್ರಿ, ಅದಕ್ಕೆ ನಿರ್ಬಂಧ. ಸಭೆ ಸೇರಲಿಕ್ಕೆ ಏನು ಅಭ್ಯಂತರ ಇಲ್ಲ, ಆದರೆ ಶಾಂತಿಯುತವಾಗಿ ಸೇರಬೇಕು ಮತ್ತು ಅದು ಶಸ್ತ್ರಾಸ್ತ್ರ ರಹಿತವಾಗಿರಬೇಕು. ಅದು ನಮ್ಮ ಪರಿಮಿತಿ ಅಥವಾ ಬೌಂಡ್ರಿ ಅಂತ ಕರಿತೀವಿ. ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಮಗೆ ಸಂವಿಧಾನದ ಆರ್ಟಿಕಲ್ 19 ಅವಕಾಶ ಐತಿ. ಆದ್ರೆ ಸಂಘ ಸ್ಥಾಪನೆ ಮಾಡಲಿಕ್ಕೆ ಇಲ್ಲಿ ಯಾವುದೇ ಅಭ್ಯಂತರ ಇಲ್ಲ, ಆದರೆ ಅದು ದೇಶದ ವಿರುದ್ಧ ಚಟುವಟಿಕೆಗಳನ್ನು ಮಾಡುವ ಸಂಘ ಆಗಿರಬಾರ್ದು. ಅದು ದೇಶದ ವಿರುದ್ಧ ಚಟುವಟಿಕೆ ಮಾಡುವ ಸಂಘ ಆಗಿರಬಾರ್ದು. ಅದು ನಮ್ಮ ಪರಿಮಿತಿ, ಅದು ಬೌಂಡ್ರಿ. ಅದಕ್ಕೆ ಮೂಲಭೂತ ಹಕ್ಕುಗಳದಾವಲ್ಲ, ಅವು ಪರಿಮಿತಿ ಅಥವಾ ನಿರ್ಬಂಧವನ್ನು ಹೊಂದಿರ್ತಾವೆ. ಇನ್ನು ದ ವೆರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ಮೂಲಭೂತ ಹಕ್ಕುಗಳನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ಅಮಾನತುಗೊಳಿಸ್ಬೋದು ಕೆಲವೊಂದು ಸಂದರ್ಭದಲ್ಲಿ. ಯಾವ ಸಂದರ್ಭ ಅಂತಂದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿ ಇಡಬಹುದು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ರದ್ದುಪಡಿಸಬಹುದು ಅಥವಾ ಅಮಾನತುಗೊಳಿಸ್ಬೋದು. ಇಲ್ಲಿ ಅಮಾನತುಗೊಳಿಸಿದಾಗ ನಾವು ಆರ್ಟಿಕಲ್ 32 ಪ್ರಕಾರ ನ್ಯಾಯ ಪಡ್ಕೊಳ್ಳೋಕೆ ಬರೋಂಗಿಲ್ಲ. ಇಲ್ಲಿ ಆರ್ಟಿಕಲ್ 26 ಪ್ರಕಾರನೂ ನ್ಯಾಯ ಪಡ್ಕೊಳ್ಳೋಕೆ ಬರೋಂಗಿಲ್ಲ. ಆ ಕಾರಣಕ್ಕಾಗಿ ಮೂಲಭೂತ ಹಕ್ಕುಗಳನ್ನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಅದರಲ್ಲೂ ಬಾಹ್ಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನು ಮಾಡ್ತೈತಿಪ್ಪ ಅಂತಂದ್ರೆ ಎಲ್ಲ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸ್ಬೋದು. ಎಕ್ಸೆಪ್ಟ್ ಯಾವ 2 ಆರ್ಟಿಕಲ್ಗಳನ್ನು ಹೊರತುಪಡಿಸಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾವ 2 ಆರ್ಟಿಕಲ್ಗಳಂತಂದ್ರೆ ವಿಧಿ 20 ಮತ್ತು 21. 20ನೇ ವಿಧಿ ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ ಏನು ಮಾಡ್ಬೋದು, ನಾವು ಎಲ್ಲ ಮೂಲಭೂತ ಹಕ್ಕುಗಳನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ಅಮಾನತಿನಲ್ಲಿ ಇಡ್ಬೋದು. ಯಾರು ಅಮಾನತಿನಲ್ಲಿ ಇಡ್ಬೋದು? ಇದನ್ನು ಮೂಲಭೂತ ಹಕ್ಕುಗಳನ್ನು ಯಾರು ರದ್ದುಪಡಿಸ್ಬೋದು, ಯಾರು ಅಮಾನತಿನಲ್ಲಿ ಇಡ್ಬೋದಪ್ಪ ಅಂತಂದ್ರೆ ಅದು ರಾಷ್ಟ್ರಪತಿ ಅಮಾನತಿನಲ್ಲಿ ಇಡ್ಬೋದು. ಯಾರು ಇಡ್ಬೋದಪ್ಪ ಅಂತಂದ್ರೆ ಅಮಾನತಿನಲ್ಲಿ ರಾಷ್ಟ್ರಪತಿಗೆ ಈ ಅಧಿಕಾರ ಇದೆ. ರಾಷ್ಟ್ರಪತಿಯವರಿಗೆ ಈ ಅಧಿಕಾರ ಇದೆ. ಇದು ಇಂಪಾರ್ಟೆಂಟ್. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ಈ ಕೆಳಗಿನ ಯಾರು ಅಮಾನತಿನಲ್ಲಿ ಇಡಬಹುದು ಅಂತ ಏನಾದರೂ ಕ್ವಶನ್ ಇದ್ದರೆ ಅದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ ರಾಷ್ಟ್ರಾಧ್ಯಕ್ಷರು ಅಥವಾ
ರಾಷ್ಟ್ರಪತಿಗಳು ಅಮಾನತಿನಲ್ಲಿಡ್ಬೋದು. 20 ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ 20ನೇ ವಿಧಿ ಏನು ಹೇಳ್ತೈತಿಪ್ಪ ಅಂತಂದ್ರೆ ಅಪರಾಧಿಗಳಿಗೆ ರಕ್ಷಣೆ. ಅಪರಾಧಿಗಳಿಗೆ ರಕ್ಷಣೆ ಇಟ್ ಮೀನ್ಸ್ ಅತಿಯಾದ ಶಿಕ್ಷೆಯಿಂದ ರಕ್ಷಣೆ, ಅವರಿಗೆ ಅತಿಯಾದ ಶಿಕ್ಷೆಯಿಂದ ರಕ್ಷಣೆ ಐತಿ. 21ನೇದು ಏನಪ್ಪ ಅಂತಂದರೆ ಜೀವಿಸುವ ಸ್ವಾತಂತ್ರ್ಯ, ಜೀವನ ರಕ್ಷಣೆಯ ಸ್ವಾತಂತ್ರ್ಯ ಇದೆ. ಅದಕ್ಕೆ ಈ ಎರಡೂ ಆರ್ಟಿಕಲ್ಗಳನ್ನು ಹೊರತುಪಡಿಸಿ ಏನು ಮಾಡ್ಬೋದಪ್ಪ ಅಂತಂದ್ರೆ ನಾವು 20 ಮತ್ತು 21ನೇ ಆರ್ಟಿಕಲನ್ನು ಹೊರತುಪಡಿಸಿ ಉಳಿದೆಲ್ಲ ಆರ್ಟಿಕಲ್ಗಳನ್ನು ಅಥವಾ ಮೂಲಭೂತ ಹಕ್ಕುಗಳನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ನಾವು ಅಮಾನತಿನಲ್ಲಿ ಇಡ್ಬೋದು. ಅದರ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಅಂತ ಆಯಿತು. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು. ಅಫ್ಕೋರ್ಸ್ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು. ಆದರೆ ಮೊದಲು ಕೆಲವೊಂದಿಷ್ಟು ಗೊಂದಲಗಳಿದ್ದು 1973ಕ್ಕೂ ಮುಂಚೆ ಏನಿತ್ತು, ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದಾ ಅಥವಾ ಮಾಡಲಿಕ್ಕೆ ಆಗೋದಿಲ್ವಾ ಅನ್ನೋ ಗೊಂದಲ ಇತ್ತು. ಅದಕ್ಕೆ ನಮಗೆ ಎಕ್ಸಾಮ್ ಪಾಯಿಂಟಿಗೆ ವೆರಿ ಇಂಪಾರ್ಟೆಂಟ್ 2 ಪ್ರಕರಣಗಳದಾವೆ. ಏನಪ್ಪ ಅಂತಂದ್ರೆ ದ ಫಸ್ಟ್ ಒನ್ ಪ್ರಕರಣ ಇಲ್ಲಿ ಏನಂತಂದ್ರೆ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಪ್ರಕರಣ ಇದೆ. ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಪ್ರಕರಣ ಆಯಿತು. ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಪ್ರಕರಣ ಎಷ್ಟರಲ್ಲಿ ಆಗಿತ್ತಪ್ಪ ಅಂತಂದರೆ ಇದು 1967ರಲ್ಲಿ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಪ್ರಕರಣ ಐತಲ್ಲ, ಈ ಪ್ರಕರಣದಲ್ಲಿ ಹೌದಾ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿತ್ತಪ್ಪ ಅಂತಂದ್ರೆ ಇದನ್ನು ತಿದ್ದುಪಡಿ ಮಾಡುವಂತಿಲ್ಲ ಅಂಥೇಳಿ ತೀರ್ಪು ಕೊಡ್ತೈತಿ. ತಿದ್ದುಪಡಿ ಮಾಡುವಂತಿಲ್ಲ, ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳಿ ಕೊಡ್ತೈತಿ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಂಗಿಲ್ಲ ಅಂತ ಯಾವ ಪ್ರಕರಣದಲ್ಲಿ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ತೀರ್ಪು ಅಂತಂದ್ರೆ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಪ್ರಕರಣ 1967ರಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತೈತಿ ಇಲ್ಲಿ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳಿ ಕೊಡ್ತೈತಿ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳಿ ಕೊಡ್ತೈತಿ. ದ ವೆರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಕರಣ ಯಾವುದಪ್ಪ ಅಂತಂದ್ರೆ ಇಲ್ಲೇ 2ನೇ ಪ್ರಕರಣ ಯಾವುದಪ್ಪ ಅಂತಂದ್ರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣ. ಇದು ವೆರಿ ಇಂಪಾರ್ಟೆಂಟ್. ಕೇಶವಾನಂದ ಭಾರತಿ ಪ್ರಕರಣ ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ಪ್ರಕರಣ, ಇಂಪಾರ್ಟೆಂಟ್ ಪ್ರಕರಣ ಯಾವುದಪ್ಪ ಅಂತಂದ್ರೆ ಕೇಶವಾನಂದ ಭಾರತಿ ಪ್ರಕರಣ. ನೋಡ್ರಿ, ಇದ್ರ ಬಗ್ಗೆ ಒಂದು ನೆಕ್ಸ್ಟ್ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋವನ್ನು ನಾನು ಮಾಡ್ತೀನಿ. ಸುಮಾರು 68 ದಿನ ಈ ಪ್ರಕರಣ ನಡೀತೈತಿ. 68 ದಿನ ಪ್ರಕರಣ ನಡೀತೈತಿ. ಅಷ್ಟು ದೊಡ್ಡ ಪ್ರಕರಣ ಐತಿ ಇದು. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣ ಯಾವಾಗಪ್ಪ ಅಂತಂದ್ರೆ 1973ರಲ್ಲಿ ಈ ಪ್ರಕರಣ ನಡೀತೈತಿ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣ ಯಾವಾಗಪ್ಪ ಅಂತಂದ್ರೆ 1973ರಲ್ಲಿ. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತೈತಿ, ಇದು ಇಂಪಾರ್ಟೆಂಟ್ ಆಗ್ತೈತಿ. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತೈತಿ, ತೀರ್ಪು ಕೊಡ್ತೈತಿ ಅಂತಂದ್ರೆ ಇಲ್ಲೇನು 1967ರಲ್ಲಿ ಏನು ತೀರ್ಪು ಕೊಟ್ಟಿತ್ತಲ್ಲ, ಈ ತೀರ್ಪನ್ನು ಮರುಪರಿಶೀಲಿಸಿ ಈ ತೀರ್ಪನ್ನು ಇಲ್ಲೇನು ಕೊಟ್ಟಾರಲ್ಲ 1967ರಲ್ಲಿ ಇದೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಮರುಪರಿಶೀಲಿಸಿ ಅದೇನು ಮಾಡ್ತೈತಪ್ಪ ಅಂತಂದ್ರೆ 1967ರಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು ತಪ್ಪಿದೆ ಅಂಥೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತೈತಿ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಅಂಥೇಳಿ ತೀರ್ಪು ಕೊಡ್ತಾರೆ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಅಂಥೇಳಿ ತೀರ್ಪು ಕೊಡ್ತಾರೆ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಅಂಥೇಳಿ ತೀರ್ಪು ಕೊಡ್ತಾರೆ. 1973ರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣದಲ್ಲಿ. ಇದು ಭಾಳ ಇಂಪಾರ್ಟೆಂಟ್. ಆಸ್ತಿಗೆ ಸಂಬಂಧಿಸಿದಂಥ ಪ್ರಕರಣ ಮತ್ತು ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ತರುವ ಪ್ರಕರಣ ಆಗಿರ್ಬೋದು. ಆಮೇಲೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ಭಾಗ ಹೌದು ಅಲ್ಲೋ ಅನ್ನೋದಕ್ಕೂ ಕೂಡ 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಐತಲ್ಲ, ಅದು ಸಂವಿಧಾನದ ಭಾಗ ಹೌದು ಅಂತೇಳಿ ತೀರ್ಪು ಕೊಟ್ಟಿದ್ದು. ಅದಕ್ಕಿಂತ ಮುಂಚೆ 1966ರಲ್ಲಿ ಬೇರೋಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು 1960ರಲ್ಲಿ ಅಂತಂದ್ರೆ
ಸಂವಿಧಾನದ ಪೂರ್ವ ಪೀಠಿಕೆ ಐತಲ್ಲ ಅದು ಸಂವಿಧಾನದ ಭಾಗ ಅಲ್ಲ ಅಂತ ಕೊಟ್ಟಿದ್ದು. ಇದೇ ಪ್ರಕರಣದಲ್ಲಿ ಏನಾಗ್ತೈತಿ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣದಲ್ಲಿನ 1973ರಲ್ಲಿ ಏನಾಗ್ತೈತಿಪ್ಪ ಅಂತಂದ್ರೆ ಸಂವಿಧಾನದ ಪೂರ್ವ ಪೀಠಿಕೆ ಐತಲ್ಲ ಅದು ಸಂವಿಧಾನದ ಭಾಗ ಹೌದು ಅಂತಲೇ ಕೊಡ್ತಾರವ್ರು. ಅದಕ್ಕೆ ಕೇಶವಾನಂದ ಭಾರತಿ ಪ್ರಕರಣ ಐತಲ್ಲ ಭಾಳ ಇಂಪಾರ್ಟೆಂಟ. ಮತ್ತು ಎವ್ರಿ ಎಕ್ಸಾಮ್ದಾಗ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾನೆ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣ. ಇದು ಇಂಪಾರ್ಟೆಂಟ್ ಆಗ್ತದೆ. ಕೇಶವಾನಂದ ಭಾರತಿ ವರ್ಸಸ್ ಈ ಕೇರಳ ಪ್ರಕರಣ ಐತಲ್ಲ ಈ ಪ್ರಕರಣದಲ್ಲಿ 1973ರಲ್ಲಿ ಏನಾಗ್ತೈತಿ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು ಅಂಥೇಳಿ ತೀರ್ಪು ಕೊಡ್ತೈತಿ. ಆ ಕಾರಣಕ್ಕಾಗಿ ಏನೈತಿಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ನಾವು ಇವಾಗ ಏನು ಮಾಡ್ಬೋದಪ್ಪ ಅಂತಂದ್ರೆ ತಿದ್ದುಪಡಿ ಆಲ್ರೆಡಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ 1978ರಲ್ಲಿ 44ನೇ ತಿದ್ದುಪಡಿ ಮಾಡಿದ್ದೀವಿ. 44ನೇ ತಿದ್ದುಪಡಿ ಮಾಡಿ ಆಸ್ತಿಯ ಹಕ್ಕನ್ನು ನಾವೇನು ಮಾಡಿದ್ದೀವಿ, ರದ್ದುಪಡಿಸಿ ಅದನ್ನೊಂದು ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಿದ್ದೀವಿ. ಆಸ್ತಿ ಹಕ್ಕನ್ನು ತೆಗೆದು ಏನು ಮಾಡಿದ್ದೀವಿ, ಕಾನೂನುಬದ್ಧ ಹಕ್ಕನ್ನಾಗಿ ಅದನ್ನು ಮಾಡಿದ್ದೀವಿ. ಇನ್ನು ಎರಡನೇದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ 1978ರಲ್ಲಿ 44ನೇ ತಿದ್ದುಪಡಿ ಒಂದು ಇಂಪಾರ್ಟೆಂಟ್ ಹೌದಾ. ಸೆಕೆಂಡ್ ಒನ್ ಏನು ಅಂತಂದ್ರೆ ಇಲ್ಲೇ ಸಂವಿಧಾನಕ್ಕೆ ಯಾವಾಗಪ್ಪ ಅಂತಂದ್ರೆ 2002ರಲ್ಲಿ ಏನಾಗ್ತೈತಿ, ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ತೊಗೊಂಬರ್ತೀವಿ. ಆ ಮೂಲಭೂತ ಹಕ್ಕುಗಳಿಗೆ 86ನೇ ತಿದ್ದುಪಡಿ ಮೂಲಕ 21ನೇ ವಿಧಿಗೆ 21A ಸೇರ್ಪಡೆ ಮಾಡಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂಥೇಳಿ ಮಾಡಿದ್ದೀವಿ ನಾವು. ಶಿಕ್ಷಣ ಐತಲ್ಲ, ಶಿಕ್ಷಣ ಪಡೆಯೋದು ಒಂದು ಮೂಲಭೂತ ಹಕ್ಕು, ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅನ್ನೋದನ್ನು ನಾವು ಮಾಡಿದ್ದೀವಿ. ಶಿಕ್ಷಣ ಒಂದು ಮೂಲಭೂತ ಹಕ್ಕು, ವೆರಿ ಇಂಪಾರ್ಟೆಂಟ್. ಯಾರಿಲ್ಲಿ ಶಿಕ್ಷಣ ಕೊಡಬೇಕು? ರಾಜ್ಯ ಶಿಕ್ಷಣ ಕೊಡಬೇಕು. 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ 21ನೇ ವಿಧಿಗೆ ಎಯನ್ನು ಸೇರ್ಪಡೆ ಮಾಡಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಒಂದು ಮೂಲಭೂತ ಹಕ್ಕು. ಯಾರು ಶಿಕ್ಷಣ ಕೊಡಬೇಕಪ್ಪ ಅಂತಂದರೆ ಇಲ್ಲಿ ರಾಜ್ಯ ಕೊಡಬೇಕು. ಅದಕ್ಕೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಸಿಕ್ಕಾಗ ನಮಗೇನಾಯಿತು, 1978ರಲ್ಲಿ 44ನೇ ತಿದ್ದುಪಡಿ ಮಾಡಿದ್ದೀವಿ, 2002ರಲ್ಲಿ 86ನೇ ತಿದ್ದುಪಡಿ ಮಾಡಿದ್ದೀವಿ. ಆ ತಿದ್ದುಪಡಿಗಳ ಕುರಿತು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಅದನ್ನು ಚರ್ಚೆ ಮಾಡ್ತೀವಿ. ಇಲ್ಲಿ ಶಿಕ್ಷಣ ಯಾರು ಕೊಡಬೇಕು? ರಾಜ್ಯ. ಹಾಗಾದರೆ ರಾಜ್ಯ ಅನ್ನೋದಕ್ಕೆ ಡೆಫಿನೇಷನ್ನು, ರಾಜ್ಯ ಅನ್ನೋದಕ್ಕೆ ಏನು ಡೆಫಿನೇಷನ್ ಇದೆ, ಮೀನಿಂಗ್ ಏನೈತಿ ಅನ್ನೋದನ್ನು ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ಅದನ್ನು ನಾವು ಇಲ್ಲಿ ನೋಡ್ಬೋದು. ಆರ್ಟಿಕಲ್ 12 ಹೌದಾ. ನಾವು ಒಟ್ಟಾರೆಯಾಗಿ ಇಷ್ಟು ಸ್ವರೂಪಗಳನ್ನು ಅಧ್ಯಯನ ಮಾಡಿದ್ದೀವಿ. ಇನ್ನು ಆರ್ಟಿಕಲ್ 12 ಐತಲ್ಲ, ವೆರಿ ಇಂಪಾರ್ಟೆಂಟ್ ಹೌದಾ. ಇಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ರಾಜ್ಯ ಅನ್ನೋ ಪದನ ನಾವು ಬಳಕೆ ಮಾಡಿದ್ದೀವಲ್ಲ, ಹಾಗಾದರೆ ರಾಜ್ಯ ಅನ್ನೋ ಪದಕ್ಕೆ ಅರ್ಥ ಕೊಡೋದು ಎಲ್ಲಪ್ಪ ಅಂತಂದ್ರೆ ಆರ್ಟಿಕಲ್ 12ರಲ್ಲಿ ನಾವು ಇದನ್ನು ನೋಡ್ಬೋದು. ರಾಜ್ಯ ಅನ್ನೋ ಪದಕ್ಕೆ ಆರ್ಟಿಕಲ್ 12ರಲ್ಲಿ ನಾವು ಇದರ ಅರ್ಥವನ್ನು ನೋಡ್ಬೋದು. ಆರ್ಟಿಕಲ್ 12 ಏನು ಹೇಳ್ತೈತಿಪ್ಪ ಅಂತಂದ್ರೆ, ಭಾರತೀಯ ಸಂವಿಧಾನದ ಆರ್ಟಿಕಲ್ 12 ಏನು ಹೇಳ್ತೈತಿ ಅಂತಂದರೆ ಅದು ರಾಜ್ಯ ಎಂಬ ಪದಕ್ಕೆ, ಆರ್ಟಿಕಲ್ 12 ರಾಜ್ಯ ಎಂಬ ಪದಕ್ಕೆ ವ್ಯಾಖ್ಯಾನವನ್ನು ನೀಡ್ತೈತಿ. ದ ಡೆಫಿನೇಷನ್ ಆಫ್ ಸ್ಟೇಟ್. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಈ ರೀತಿಯಲ್ಲ ರಾಜ್ಯ ಅಂದರೆ. ಮೂಲಭೂತ ಹಕ್ಕುಗಳ 12ನೇ ವಿಧಿ ಪ್ರಕಾರ ರಾಜ್ಯ ಅಂದರೆ ಏನಪ್ಪ ಅಂತಂದರೆ ಅದು ಭಾರತ ಸರ್ಕಾರ ಮತ್ತು ಸಂಸತ್ತು, ಅದರ ಅಡಿ ಬರ್ತಿರ್ತಕ್ಕಂಥ ಸಚಿವಾಲಯಗಳು ಕೂಡ ಆಗ್ತಾವೆ. ವಾಟ್ ಈಸ್ ದ ಸ್ಟೇಟ್, ರಾಜ್ಯ ಅಂದರೆ ಏನು ಅನ್ನೋದಕ್ಕೆ ಅರ್ಥ ಏನಪ್ಪ ಇಲ್ಲಿ ಅಂತಂದರೆ, ದ ಫಸ್ಟ್ ಒನ್ ಏನು ಅಂತಂದರೆ ಭಾರತ ಸರ್ಕಾರ ಮತ್ತು ಸಂಸತ್ತು. ರಾಜ್ಯ ಅನ್ನೋ ಪದಕ್ಕೆ ಅರ್ಥ ಇಲ್ಲಿ ನೀಡ್ತತಿ. ಏನಿಲ್ಲಿ ಭಾರತ ಸರ್ಕಾರ ಅಥವಾ ಸಂಸತ್ತು ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಗಳು ಅಥವಾ ಸಚಿವಾಲಯಗಳು ಅಥವಾ ಸಂಸತ್ತಿನಿಂದ ಜಾರಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಕೂಡ ನಾವಿಲ್ಲಿ ರಾಜ್ಯ ಅಂತೇಳಿ ಪರಿಗಣಿಸ್ತೀವಿ ಆರ್ಟಿಕಲ್ 12 ಪ್ರಕಾರ. ಇನ್ನು ನೆಕ್ಸ್ಟ್ ರಾಜ್ಯ ಅಂತಂದರೆ ರಾಜ್ಯ ಸರ್ಕಾರ ಮತ್ತು ರಾಜ್ಯ ವಿಧಾನಸಭೆಗಳು ಕೂಡ ರಾಜ್ಯಕ್ಕೆ ಅರ್ಥ ಕೊಡ್ತವೆ.
ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯ ವಿಧಾನಸಭೆಗಳು ಕೂಡ ಸ್ಟೇಟ್ ಅನ್ನೋ ಪದಕ್ಕೆ, ರಾಜ್ಯ ಅನ್ನೋ ಪದಕ್ಕೆ ಅರ್ಥ ಕೊಡ್ತವೆ. ಹಾಗಾದರೆ ರಾಜ್ಯ ಸರ್ಕಾರಗಳು ಬರ್ತಾವೆ ಮತ್ತು ಅವುಗಳ ಸಚಿವಾಲಯಗಳು ಕೂಡ ಆರ್ಟಿಕಲ್ 12 ಅಂಡರ್ದಾಗನ ಬರ್ತವೆ. ರಾಜ್ಯ ಸರ್ಕಾರ ಮತ್ತು ವಿಧಾನಸಭೆಯೂ ಕೂಡ ಆಗ್ತತಿ ಇಲ್ಲಿ. ನೆಕ್ಸ್ಟ್ ಏನಂತಂದರೆ ರಾಜ್ಯ ಸರ್ಕಾರದ ವಿಧೇಯತೆ ಅಡಿಯಲ್ಲಿ ಇರುವ ಇಲಾಖೆಗಳು, ಅಂದರೆ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಹಣಕಾಸಿನ ಸಹಾಯ ಪಡ್ತಿರ್ತಕ್ಕಂಥ ಇಲಾಖೆಗಳು ಕೂಡ ರಾಜ್ಯ ಅನ್ನೋ ಪದದ ಅರ್ಥಕ್ಕೆ ಅಥವಾ ಆರ್ಟಿಕಲ್ 12 ಅಂಡರ್ದಾಗ ಅವು ಬರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಅದರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಥಳೀಯ ಪ್ರಾಧಿಕಾರಗಳು ಅಥವಾ ಸ್ಥಳೀಯ ಸರ್ಕಾರಗಳು, ಲೈಕ್ ಪುರಸಭೆ, ನಗರಸಭೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಇಲ್ಲಿ ನೋಡ್ರಿ ಸ್ಥಳೀಯ ಸರ್ಕಾರಗಳು ಕೂಡ ರಾಜ್ಯ ಅನ್ನೋ ಪದಕ್ಕೆ ಅರ್ಥ ಕೊಡ್ತವೆ. ಏನು? ಪುರಸಭೆ, ನಗರ ಪಾಲಿಕೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಇತರ ಸ್ಥಳೀಯ ಆಡಳಿತ ಸಂಸ್ಥೆಗಳು ಕೂಡ ರಾಜ್ಯ ಅನ್ನೋ ಪದಕ್ಕೆ ಅರ್ಥವನ್ನು ಕೊಡ್ತವೆ. ಮತ್ತು ಇತರ ಪ್ರಾಧಿಕಾರಗಳು ಕೂಡ ಬರ್ತಾವೆ. ಇತರ ಪ್ರಾಧಿಕಾರಗಳು ಅಂತಂದ್ರೆ ನಮ್ಗೆ ಗೊತ್ತಿರಲಿ, ಸರ್ಕಾರದ ನಿಯಂತ್ರಣದಲ್ಲಿ ಅಥವಾ ಹಣಕಾಸಿನ ಸಹಾಯ ಪಡ್ಕೊಂಡು ಯಾವ ಸಂಸ್ಥೆಗಳದಾವಲ್ಲ, ಸರ್ಕಾರದ ಹಣಕಾಸಿನ ಸಹಾಯ ಪಡೆದ ಸಂಸ್ಥೆಗಳು ಕೂಡ ಇದರಲ್ಲಿ ಬರ್ತಾವೆ. ಲೈಕ್ ಪ್ರತಿ ಗ್ರಾಮದಲ್ಲೂ ಕೂಡ ಇವಾಗ ಏನದಾವೆ, ಸೊಸೈಟಿಗಳು ಕೂಡ ಅದಾವೆ. ಆ ಸೊಸೈಟಿಗಳು ಕೂಡ ರಾಜ್ಯ ಅನ್ನೋ ಪದಕ್ಕೆ ಅರ್ಥವನ್ನು ಕೊಡ್ತವೆ. ಒಟ್ಟಾರೆಯಾಗಿ ನಾವಿಲ್ಲಿ ಏನು ಗಮನಿಸಬೇಕಪ್ಪ ಅಂತಂದ್ರೆ ಆರ್ಟಿಕಲ್ 12 ಪ್ರಕಾರ ರಾಜ್ಯ ಅನ್ನೋ ಪದಕ್ಕೆ ಅರ್ಥ ಏನಪ್ಪ ಅಂತಂದ್ರೆ ದ ಫಸ್ಟ್ ಒನ್ ಕೇಂದ್ರ ಸರ್ಕಾರ ಮತ್ತು ಸಂಸತ್ತು ಅಂಥೇಳಿ ಬರ್ತದೆ. ಕೇಂದ್ರ ಸರ್ಕಾರ ಮತ್ತು ಸಂಸತ್ತು. ಎರಡನೇದೇನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಮತ್ತು ವಿಧಾನಸಭೆಗಳು, ಆಯಾ ರಾಜ್ಯದ ವಿಧಾನಸಭೆಗಳು ಕೂಡ ಇದರಲ್ಲಿ ಬರ್ತವೆ. ವಿಧಾನಸಭೆಗಳು ವೆರಿ ಇಂಪಾರ್ಟೆಂಟ್. ಮೂರನೇದೇನಪ್ಪ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸ್ಥಳೀಯ ಸರ್ಕಾರಗಳು. ಸ್ಥಳೀಯ ಸರ್ಕಾರಗಳು ಲೈಕ್ ಜಿಲ್ಲಾ ಪಂಚಾಯತಿ, ಮತ್ತು ತಾಲೂಕ್ ಪಂಚಾಯತಿ. ಮೂರನೇದೇನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ, ಮುನ್ಸಿಪಾಲ್ಟಿಗಳು, ಪುರಸಭೆಗಳು, ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆ, ಬೃಹತ್ ಮಹಾನಗರ ಪಾಲಿಕೆಗಳು. ಇವೆಲ್ಲ ಏನಾಗ್ತತಿ ಆರ್ಟಿಕಲ್ 12 ಅಡಿ ರಾಜ್ಯ ಅನ್ನೋ ಪದಕ್ಕೆ ಅರ್ಥವನ್ನು ಒದಗಿಸ್ತೈತಿ. ವಾಟ್ ಈಸ್ ದ ಸ್ಟೇಟ್ ಅಂತಂದಾಗ ಕೇಂದ್ರ ಸರ್ಕಾರ ಮತ್ತು ಸಂಸತ್ತು, ರಾಜ್ಯ ಸರ್ಕಾರ ಮತ್ತು ವಿಧಾನಸಭೆಗಳು, ಸ್ಥಳೀಯ ಸರ್ಕಾರಗಳು ಲೈಕ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಪುರಸಭೆ, ನಗರ ಪಾಲಿಕೆಗಳು, ಮುನ್ಸಿಪಾಲ್ಟಿಗಳು ಇವೆಲ್ಲವೂ ಕೂಡ ಸ್ಟೇಟ್ ಅನ್ನೋ ಪದಕ್ಕೆ ಅರ್ಥವನ್ನು ಕೊಡ್ತಾವೆ. ಅದರ ನಂತರ ಆರ್ಟಿಕಲ್ 13, ದ ವೆರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನಪ್ಪ ಅಂತಂದ್ರೆ ಆರ್ಟಿಕಲ್ 13. ಆರ್ಟಿಕಲ್ 13 ಏನು ಹೇಳ್ತೈತಿ? ಸಂವಿಧಾನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಆರ್ಟಿಕಲ್ ಯಾವುದಪ್ಪ ಅಂತಂದ್ರೆ ಅದು ಆರ್ಟಿಕಲ್ 13. ಏನಿದೆ, ಭಾರತ ಸಂವಿಧಾನ ನಮ್ಗೆ ಹಕ್ಕುಗಳನ್ನು ಕೊಟ್ಟೈತಲ್ಲ, ಆ ಹಕ್ಕುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿನೂ ಕೂಡ ನಾವು ಆರ್ಟಿಕಲ್ 13ರಲ್ಲಿ ನಾವು ಇದನ್ನು ನೋಡ್ಬೋದು. ಆರ್ಟಿಕಲ್ 13ರಲ್ಲಿ ಸಂವಿಧಾನದ ರಕ್ಷಣೆಯ ಜವಾಬ್ದಾರಿಯನ್ನು ನೋಡ್ಬೋದು. ಏನು ಹೇಳ್ತೈತಿ ಆರ್ಟಿಕಲ್ 13 ಅಂತಂದರೆ, ಭಾರತ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಕಾನೂನುಗಳನ್ನು ಜಾರಿಗೆ ತರುವಂತಿಲ್ಲ ಅಂತ ಹೇಳ್ತದೆ. ಅಂದರೆ ಮೂಲಭೂತ ಹಕ್ಕುಗಳನ್ನು ಏನು ನಾವು ಒದಗಿಸಿದ್ದೀವಲ್ಲ, ಇದರ ವಿರುದ್ಧ ಅಥವಾ ಉಲ್ಲಂಘಿಸುವ ಯಾವುದೇ ಕಾನೂನು ಕಾಯ್ದೆಗಳನ್ನು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತರುವಂತಿಲ್ಲ ಅಂತ ಹೇಳ್ತೈತಿ. ಯಾವುದಪ್ಪ ಅಂತಂದ್ರೆ ಅದು ಆರ್ಟಿಕಲ್ 13. ಇನ್ ಕೇಸ್ ಜಾರಿಗೆ ತೊಗೊಂಡು ಬಂದರು, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಕಾಯ್ದೆಗಳನ್ನು, ಕಾನೂನುಗಳನ್ನು ಏನಾದರೂ ಇನ್ ಕೇಸ್ ಜಾರಿಗೆ ತೊಗೊಂಬಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವುಗಳನ್ನು ಆರ್ಟಿಕಲ್ 13 ಏನು ಹೇಳ್ತೈತಿಪ್ಪ ಅಂತಂದ್ರೆ ಅವುಗಳನ್ನು ಅಮಾನ್ಯಗೊಳಿಸೋಕೆ ಅಧಿಕಾರವನ್ನು ಕೊಡ್ತೈತಿ ನ್ಯಾಯಾಲಯಕ್ಕೆ. ಸರ್ಕಾರದ ಯಾವುದೇ ಕಾನೂನು ಅಥವಾ ಅಧಿನಿಯಮವು ನಾಗರಿಕ ಮೂಲಭೂತ ಹಕ್ಕುಗಳೆಲ್ಲ ಉಲ್ಲಂಘಿಸಿದರೆ ನ್ಯಾಯಾಲಯವು ಅದನ್ನು ಅಮಾನ್ಯಗೊಳಿಸಲು ಅಧಿಕಾರ ಹೊಂದಿದೆ. ನ್ಯಾಯಾಲಯವು ಅದನ್ನು ಅಮಾನ್ಯಗೊಳಿಸ್ತೈತಿ, ರದ್ದುಗೊಳಿಸ್ತೈತಿ. ಅದಕ್ಕೆ
ಆರ್ಟಿಕಲ್ 13 ಏನು ಇಂಪಾರ್ಟೆಂಟಪ್ಪ ಅಂತಂದರೆ, ಮೂಲಭೂತ ಹಕ್ಕುಗಳ ವಿರುದ್ಧ ಕೇಂದ್ರ ಸರ್ಕಾರ ಅಥವಾ ಸಂಸತ್ತು, ರಾಜ್ಯ ಸರ್ಕಾರ ಅಥವಾ ವಿಧಾನಸಭೆಗಳು ಏನಾದರೂ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂಥ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತೊಗೊಂಬಂದ್ರೆ ಅವುಗಳನ್ನ ರದ್ದುಪಡಿಸಲಿಕ್ಕೆ ನ್ಯಾಯಾಲಯಕ್ಕೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅದು ಆರ್ಟಿಕಲ್ 13. ಅದಕ್ಕೆ ಇಷ್ಟು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಆರ್ಟಿಕಲ್ 13. ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಯಾವುದೇ ಕಾನೂನುಗಳನ್ನು ತರಲಿಕ್ಕೆ ಅಧಿಕಾರ ಇಲ್ಲ. ಇನ್ ಕೇಸ್ ತಂದ್ರೆ ಅವುಗಳನ್ನು ರದ್ದುಪಡಿಸ್ತೀವಿ ಅಂತ ಹೇಳ್ತೈತಿ ಆರ್ಟಿಕಲ್ 13. ಯಾವುದ್ರ ಮೂಲಕ ರದ್ದುಪಡಿಸ್ತೈತಿಪ್ಪ ಅಂತಂದ್ರೆ ಅದು ನ್ಯಾಯಾಲಯದ ಮೂಲಕ ರದ್ದುಪಡಿಸ್ತೈತಿ. ಅದಕ್ಕೆ ಮೂಲಭೂತ ಹಕ್ಕುಗಳೈತಲ್ಲ, ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ ಸಂವಿಧಾನದಲ್ಲಿ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸ್ತಕ್ಕಂಥ 2 ರಿಂದ 5 ಕ್ವಶನ್ಸ್ ಅಥವಾ 2 ರಿಂದ 4 ಕ್ವಶನ್ಸ್ ಇದ್ದೇ ಇರ್ತಾವೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ. ಮೊನ್ನೆ 2024 ಡಿಸೆಂಬರ್ 29 KS ಕ್ವಶನ್ ಏನು ರದ್ದಾದ ಎಕ್ಸಾಮ್ ಆಯ್ತಲ್ಲ, ಅಲ್ಲಿಯೂ ಕೂಡ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದು. ಮೊನ್ನೆ ತಾನೇ ನಡೆದಿರ್ತಕ್ಕಂಥದ್ದು ಏನೋ ಇಲ್ಲಿ ಅದು ಡಿಸೆಂಬರ್ 29, ಹೌದಾ, ಡಿಸೆಂಬರ್ 29ಕ್ಕೂ ಒಂದು ಪರೀಕ್ಷೆ ನಡೆದಿತ್ತಲ್ಲ KS ಮರು ಪರೀಕ್ಷೆಯಲ್ಲೂ ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಕ್ವಶನ್ಗಳಿದ್ದು. ಆಗಸ್ಟ್ 27ರಂದು ನಡೆದಿರ್ತಕ್ಕಂಥ ರದ್ದಾದ ಪರೀಕ್ಷೆಯಲ್ಲೂ ಕೂಡ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ದು. ಅದಕ್ಕೆ ದಯಮಾಡಿ ಮೂಲಭೂತ ಹಕ್ಕುಗಳೈತಲ್ಲ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಐತಿ. ಯಾರೂ ಕೂಡ ಅದನ್ನು ಮಿಸ್ ಮಾಡದೆ ಓದಬೇಕು. ಮತ್ತು ಯಾರು ಈ ವಿಡಿಯೋ ನೋಡತ್ತೀರಿ ದಯಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಅದನ್ನು ಶೇರ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಇದರ ಮುಂದಿನ ಚಾಪ್ಟರ್ ಅದಲ್ಲ 6 ಮೂಲಭೂತ ಹಕ್ಕುಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಏನು ಮಾಡ್ತೀನಪ್ಪ ಅಂತಂದ್ರೆ ಚರ್ಚೆ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದರ ಮುಂದುವರಿದ ಭಾಗವನ್ನು ಮುಂದುವರಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.